ಮ್ಯಾನಿಫೆಸ್ಟೇಷನ್ ಪ್ರತಿನಿತ್ಯದ ಜೀವನದಲ್ಲಿ ಯೂನಿವರ್ಸಿಗೆ ಕನೆಕ್ಟ್ ಆಗುವವರು ಅಥವಾ ಕನೆಕ್ಟ್ ಆಗದೇ ಇಲ್ಲದವರು ಯಾವುದೇ ಒಂದು ಸಂದರ್ಭದಲ್ಲಿ ಈ ವರ್ಡನ್ನು, ಈ ಒಂದು ಶಬ್ದವನ್ನು ನೀವು ಕೇಳಿರ್ತೀರ. ಆದರೆ ಇದರಿಂದ ಲಕ್ಷಾಂತರ ಹಣವನ್ನು ಕಳ್ಕೊಂಡವರು, ಅಂದರೆ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಕೋರ್ಸಿಗೆ ಸೇರಿ ಅದಕ್ಕೆ ಲಕ್ಷ ಹಣವನ್ನು ಕಟ್ಟಿ ಅದರಿಂದ ಲಾಭ ಪಡೆದವರು ಕೂಡ ಬಹಳಷ್ಟು ಮಂದಿದ್ದಾರೆ. ಹಾಗಾದರೆ ಇದನ್ನು ಮ್ಯಾನಿಫೆಸ್ಟೇಷನನ್ನು ತುಂಬ ಸರಳವಾಗಿ ನಾನಿಲ್ಲಿ ಹೇಳಬೇಕಾದ್ರೆ, ಮ್ಯಾನಿಫೆಸ್ಟೇಷನ್ ನೀವು ಯೂನಿವರ್ಸ್ ಎನರ್ಜಿಯನ್ನು ಒಂದು ಭಾವನೆಯ ತರಂಗಗಳ ಮೂಲಕ ಕನೆಕ್ಟ್ ಮಾಡುವಂಥದ್ದು. ನಾನು ಇವತ್ತು ಉದಾಹರಣೆ ಮೂಲಕ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಕುಟುಂಬ, ಬಹಳಷ್ಟು ನೊಂದಿರುವ ಕುಟುಂಬ, ನಷ್ಟವನ್ನು ಹೊಂದಿರುವಂತಹ ಕುಟುಂಬ, ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಮುಂದೆ ಏನೂ ಇಲ್ಲ ಅಂತ ಒಂದು ಬದುಕ್ತಾ ಇರುವ ಕುಟುಂಬ ಜ್ಯೋತಿಷ್ಯರ ಬಳಿ ಹೋದಾಗ ಜ್ಯೋತಿಷ್ಯರು ಅವರ ಒಂದು ಕುಂಡಲಿಯನ್ನು ಪರಿಶೀಲಿಸಿ ಹೇಳ್ತಾರೆ, ನೀವು ಈ ಎಲ್ಲ ಸಂಕಷ್ಟದಿಂದ ಹೊರಬರಬೇಕಾದ್ರೆ ಈ ಪೂಜೆಗಳನ್ನು, ಈ ಹೋಮಗಳನ್ನು ಎಲ್ಲ ಮಾಡಬೇಕು. ನಿಮಗೆ ಇದಕ್ಕೆಲ್ಲ ಸೇರಿ 1,20,000 ಖರ್ಚಾಗುತ್ತೆ ಅಂತ. ಇವರಿಗೆ ಊಟಕ್ಕೆ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇರುವ ಇವರು ಅಷ್ಟು ಖರ್ಚು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗೆ ಆ ಒಂದು ಎನರ್ಜಿಯನ್ನು, ಆ ಒಂದು ಪೂಜೆಯನ್ನು ಮಾಡದೇ ಇರುವಂತಹ ಪರಿಸ್ಥಿತಿಯಲ್ಲೂ ಅವರು ಇರಲ್ಲ. ಯಾಕಂದರೆ ಅವರ ಮನಸ್ಸಲ್ಲಿ ನಾವು ಈ ಪೂಜೆ ಮಾಡೋದಿದ್ದರೆ ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗ್ತೇವೆ ಎನ್ನುವ ಭಾವನೆಯಲ್ಲಿ ಅವರಿಗೆ ಬಹಳಷ್ಟು ಬೇಸರ ಆಗುತ್ತೆ. ಕೊನೆಗೆ ಅವರು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೇಳ್ತಾರೆ. ಮ್ಯಾನಿಫೆಸ್ಟೇಷನ್ ಏನು? ನಮ್ಮ ಭಾವನೆಯ ತರಂಗಗಳನ್ನು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡಿಕೊಂಡು ನಾವು ಬಹಳಷ್ಟು ಪ್ರತಿಯೊಂದು ಜೀವಿಗೂ ರೆಸ್ಪೆಕ್ಟ್ ಕೊಟ್ಟು, ಪ್ರತಿಯೊಂದು ಜೀವಿಯ ಬಳಿ ಕ್ಷಮೆ ಕೇಳಿ, ಮತ್ತು ಪ್ರತಿಯೊಂದು ಜೀವಿಯನ್ನು ಕ್ಷಮಿಸಿ, ಅತ್ಯಂತ ಪರಿಶುದ್ಧ ಆತ್ಮದಿಂದ ನಿಮಗೆ ಏನು ಬೇಕು ಅದನ್ನು ಈ ಒಂದು ಯೂನಿವರ್ಸ್ ಬಳಿ ಕೇಳೋದು. ಅದು ಬೇರೆ ಬೇರೆ ಮೆಥಡಲ್ಲಿ, ಬೇರೆ ಬೇರೆ ತರಗತಿಯ ಮೂಲಕ, ಬೇರೆ ಬೇರೆ ರೀತಿಯಲ್ಲಿ ಹೇಳುವವರಿದ್ದಾರೆ. ಇವತ್ತು ಕೇವಲ ಅವರ ಒಂದು ಪಾಸಿಟಿವ್ ಎನರ್ಜಿ, ಅವರ ಒಂದು ತನು ಮನ, ಈ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡಿಕೊಂಡು ಅವರು 6 ತಿಂಗಳುಗಳ ಕಾಲ ಅವರಿಗೆ ಏನು ಬೇಕು ಆ ಒಂದು ಭಾವನೆಯನ್ನು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡಿ ಅವರ ಒಂದು ಎಲ್ಲ ಸಾಲದಿಂದ ಹೊರಗೆ ಬಂದು ಅದರ ನಂತರ ಇವತ್ತೊಂದು ಉತ್ತಮವಾದಂತಹ ಜೀವನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾನಿದನ್ನು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಭಾವನೆ ಮ್ಯಾನಿಫೆಸ್ಟೇಷನ್ಗೆ ಕನೆಕ್ಟ್ ಆಗೋದೇ ನಮ್ಮ ಭಾವನೆ. ಇಲ್ಲಿ ಹಣವನ್ನು ಕೇಳಲ್ಲ, ಇಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡದಾದಂತಹ ಒಂದು ವಸ್ತುವನ್ನು ಕೇಳಲ್ಲ. ಕೇವಲ ನಿಮ್ಮ ಪರಿಶುದ್ಧ ಭಾವನೆ ಮತ್ತು ದೃಢವಾದ ಭಾವನೆ, ಒಂದು ವಿಶ್ವಾಸದ ಭಾವನೆ, ಹಾಗೆ ಆ ಒಂದು ಯೂನಿವರ್ಸ್ ಜೊತೆ ಸಣ್ಣದಾದ ಪ್ರೀತಿ, ಆ ಯೂನಿವರ್ಸಲ್ಲಿರುವಂತಹ ಬ್ರಹ್ಮಾಂಡದಲ್ಲಿರುವಂತಹ ಜೀವಿಗಳ ಜೊತೆಗಿನ ಪ್ರೀತಿ, ಇದಷ್ಟೇ ಕೇಳುವಂಥದ್ದು. ಆದರೆ ಅದನ್ನು ಕೊಡೋದಕ್ಕೂ ಕೂಡ ನಮ್ಮಲ್ಲಿಲ್ಲ. ಯಾವುದೇ ರೀತಿಯ ಒಂದು ಯೂನಿವರ್ಸಲ್ ಎನರ್ಜಿ ಇರ್ಬೋದು, ಅದನ್ನು ನಾವು ಕೋರ್ಸಿಗೆ ಹೋದ ತಕ್ಷಣ ಯಾರೋ ಒಂದು ದೊಡ್ಡ ವ್ಯಕ್ತಿಗಳು ಹೇಳಿದರು ಎನ್ನುವ ಒಂದು ಭಾವನೆಯಲ್ಲಿ ನಾವು ಹೋಗಿ ಅಲ್ಲಿ ಹಣ ಕಟ್ಟಿದ ತಕ್ಷಣ ಖಂಡಿತವಾಗಿಯೂ ಇದರಿಂದ ನಾವು ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಯೂನಿವರ್ಸ್ ಎನರ್ಜಿಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಭಾವನೆಗಳ ಮೇಲೆ ವರ್ಕ್ ಆಗುತ್ತೆ. ನೀವು ಎಷ್ಟು ಪರಿಶುದ್ಧರಾಗಿರ್ತೀರ, ನಿಮ್ಮ ಒಂದು ಯೋಚನೆಗಳು ಎಷ್ಟು ಪರಿಶುದ್ಧವಾಗಿರುತ್ತೆ, ಅದರ ಮೇಲೆ ಇದು ಬಹಳಷ್ಟು ಕೆಲಸ ಮಾಡುತ್ತೆ. ಯಾಕಂದರೆ ಇದೆಲ್ಲ ಅನುಭವವಾಗಿ ನಮಗೆ ರಿಸಲ್ಟ್ ಕೊಡುವಂಥದ್ದು. ನಾವು ಅಂದ್ಕೊಂಡಾಗೆ ಲಕ್ಷಾಂತರ ದುಡ್ಡು ಕೊಟ್ಟು ಇದರಿಂದ ನಾವು ಲಾಭವನ್ನು ಪಡಿಬೋದು ಅಂತಂದರೆ ಅಷ್ಟು ಸುಲಭ ಖಂಡಿತವಾಗಿಯೂ ಇಲ್ಲ. ಪರಿಶುದ್ಧ ಕ್ರಿಯೆಯಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ನೋಡೋಣ. ಪರಿಶುದ್ಧ ಕ್ರಿಯಾ, ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯಾ.